ಈ ವಿಂಟರ್ ಅಂದರೆ ಚಳಿಗಾಲಕ್ಕೆ ಮೈಕೈ ಹೊಡೆಯುತ್ತೆ, ತುಟಿಗಳು ಬಿರುಕು ಬಿಡುತ್ತೆ ಅಂತ ಚಳಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಬಾಡಿ ಲೋಷನು, ಲಿಪ್ ಬಾಂಬು ಎಲ್ಲನೂ ಮನೆಗೆ ತಂದಿಟ್ಕೊಂಡ್ಬಿಡ್ತೀವಿ ಅಲ್ವಾ. ಆದರೆ ಅದ್ರದ್ದು ಯಾವುದ್ರದ್ದು ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಬನ್ನಿ, ಇವತ್ತು ನಾನು ನಿಮಗೆ ಮನೇಲೇನೆ ಒಂದು ಬೆಸ್ಟ್ ಆಗಿರೋವಂಥ ಬಾಡಿ ಲೋಷನ್ ಮತ್ತು ಲಿಪ್ ಬಾಂಬನ್ನು ತೋರಿಸ್ಕೊಡ್ತೀನಿ. ಈ ಸಾರಿ ನೀವು ಇದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿ ಸಾರಿ ಇದನ್ನೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತೀರಾ. ಬೇರೆ ಯಾವುದು ಬಾಡಿ ಲೋಷನ್ ಆಗಲಿ ಲಿಪ್ ಬಾಂಬನ್ನು ಡೆಫಿನೆಟ್ ಆಗಿ ತೊಗೊಳೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ 100ಗೆ 200% ಎಫೆಕ್ಟಿವ್ ಆಗಿರುತ್ತೆ ಇದ್ರ ರಿಸಲ್ಟ್. ಇಲ್ಲಿ ನಾನು ಒಂದು ಖಾಲಿ ಬಾಕ್ಸಲ್ಲಿ 4 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಓಪನ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆ 4 ಚಮಚ ಗ್ಲಿಸರಿನು, 4 ಚಮಚ ಆಲ್ಮಂಡ್ ಆಯಿಲು, ಹಾಗೆ 4 ಚಮಚ ರೆಡಿಮೇಡ್ ಅಲೋವೆರಾ ಜೆಲ್ಲನ್ನು ಹಾಕಿದ್ದೀನಿ. ನೀವು ಬೇಕಿದ್ರೆ ಪತಾಂಜಲಿ ಅಲೋವೆರಾ ಜೆಲ್ನು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಪ್ಲಾಂಟ್ ಅಲೋವೆರಾ ಜೆಲ್ಲನ್ನು ಡೆಫಿನೆಟ್ ಆಗಿ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಇದನ್ನು ನಾವು ಸ್ವಲ್ಪ ದಿನ ಇಟ್ಕೊಂಡು ಯೂಸ್ ಮಾಡ್ತೀವಲ್ವ, ಹಾಗಾಗಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಟಲ್ನ ಶೇಕ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಬಾಡಿ ಲೋಷನ್ ರೆಡಿ ಆಗಿಬಿಡುತ್ತೆ. ಲಿಪ್ ಬಾಂಬ್ ಯಾವುದನ್ನ ಯೂಸ್ ಮಾಡಬೇಕು ಅಂದರೆ ಬೇರೆ ಯಾವುದು ಬೇಡ ಕಣ್ರಿ. ಜಸ್ಟ್ 1 ಚಮಚದಷ್ಟು ಜೇನುತುಪ್ಪ, 1 ಚಮಚ ನಾರ್ಮಲ್ ತುಪ್ಪನ ಹಾಕ್ಕೊಂಡು ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಥ್ರೂ ಔಟ್ ವಿಂಟರ್ ನೀವು ಇದೊಂದನ್ನೇ ರಾತ್ರಿ ಮಲ್ಗೋ ಟೈಮಲ್ಲಿ ಯೂಸ್ ಮಾಡಿ ಸ್ವಲ್ಪ ಕೂಡ ನಿಮ್ಮ ತುಟಿಗಳು ಬಿರುಕು ಬಿಡೋದಿಲ್ಲ. ಈ ಎರಡನ್ನು ಮನೇಲಿರೋ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಲ್ರಿಗೂ ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ.